ಹೆಣ್ಣು ಮಕ್ಕಳ ನೋವಿಗೆ 50% ಕಾರಣ ಅವರ ತಂದೆ ತಾಯಿಯಂದಿರು. ಕೆಲವು ಮೌಢ್ಯ ಚಿಂತನೆಗಳಿಗೆ ದಾಸರಾಗಿ 5 ಲಕ್ಷ 10 ಲಕ್ಷ ಮಧ್ಯಮ ವರ್ಗದವರು. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆ ಮದುವೆಯಾದ ಹೆಣ್ಣು ಮಕ್ಕಳ ಗೋಳು ಕತೆ. ಆ್ಯಕ್ಚುಲಿ ಆ ಹೆಣ್ಣು ಮಕ್ಕಳ ನೋವಿಗೆ 50% ಕಾರಣ ಅವರ ತಂದೆ ತಾಯಿಯಂದಿರು. ಅದು ಹೇಗೆ ಅಂತ ಹೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಅದರಲ್ಲೂ ನಾನು ಯೂಟ್ಯೂಬ್ ಮಾಡಿದ್ಮೇಲೆ ತುಂಬ ಫೋನ್ ಮಾಡ್ತಿರ್ತಾರೆ ಹೆಣ್ಮಕ್ಳುಗಳು, ವಿಶೇಷವಾಗಿ ತುಂಬ ವಿಧವೆಯರು ಮತ್ತು ವಿಚ್ಛೇದಿತರು ಅವರು ಮಾಡ್ತಾರೆ, ಸಾಮಾನ್ಯವಾಗೂ ಫೋನ್ ಮಾಡ್ತಿರ್ತಾರೆ. ಇಲ್ಲಿ ಒಂದು ಮೂಲ ತತ್ವ ಇದೆ, ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಕಾಲಕ್ಕೆ ತಕ್ಕಂತೆ ಬದಲಾವಣೆಗೆ ಹೊಂದಿಕೊಳ್ಳೋದನ್ನು ಕಲಿಬೇಕು. ನಾವು ಕೆಲವು ಮೌಢ್ಯ ಚಿಂತನೆಗಳಿಗೆ ದಾಸರಾಗಿ ನಾನು ಏನು ಯೋಚನೆ ಮಾಡ್ತೀನೋ ಅದೇ ಸರಿ ಅಂದ್ಕೊಂಡು ಫಾಲೋ ಮಾಡೋರಿಗೆ ತುಂಬ ಸಮಸ್ಯೆ ಆಗ್ತವೆ. ಮೊದಲನೇ ಸಮಸ್ಯೆ ನೋಡಿ, ನೀವು ಮದುವೆ ಮಾಡೋದ್ರಲ್ಲಿ ಮೂಢನಂಬಿಕೆಗೆ ಬಲಿಯಾಗಿರ್ತೀರಾ. ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಿಮ್ಮ ಹಣಕಾಸಿನ ಮಟ್ಟಕ್ಕೆ ಯೋಚನೆ ಮಾಡಿ ಮದುವೆ ಮಾಡಬೇಕು. ಹೇಗೆ ಮದುವೆ ಮಾಡಬೇಕು, ಶಾಸ್ತ್ರೋಕ್ತವಾಗಿ ಹೇಗೆ ಮಾಡಬೇಕು, ಶಾಸ್ತ್ರವಿಲ್ಲದೆ ಹೇಗೆ ಮಾಡಬೇಕು ಅನ್ನತಕ್ಕಂಥ ಚಿಂತನೆ ನಿಮ್ಮಲ್ಲಿ ಇಲ್ಲ. ಒಂದು ಮದುವೆ ಮಾಡೋಕ್ಕೆ ಕನಿಷ್ಠ 5 ಲಕ್ಷ ರೂಪಾಯಿ ದುಡ್ಡು ಬೇಕು. 5 ಲಕ್ಷ 10 ಲಕ್ಷ ಮಧ್ಯಮ ವರ್ಗದವರು 15 ಲಕ್ಷ 20 ಲಕ್ಷ. ಕೆಲವರು ಸಾಲ ಮಾಡಿ ಮದುವೆ ಮಾಡ್ತಾರೆ. 15 ಲಕ್ಷ ಸಾಲ ಮಾಡಿ ಅದಕ್ಕೊಂದಷ್ಟು ಏನೇನೋ ಕೆಲವು ಬಡ್ಡಿಗಳ ತರ್ತಾರೆ. ಗ್ರ್ಯಾಂಡಾಗಿ ಮದುವೆ ಮಾಡಿ ಮಗಳನ್ನ ಕಳಿಸ್ಬಿಡ್ತಾರೆ. ಎಷ್ಟು ದಿನ? 2 ದಿನದ ಕಾರ್ಯಕ್ರಮ. 100 ಜನ ಬಂದು, ಹೆಚ್ಚಿಗೆ ಜನ ಬಂದರೆ ಖುಷಿ. 2 ದಿನದ ಖುಷಿನಲ್ಲಿ 15 ಲಕ್ಷ ಖರ್ಚು ಮಾಡ್ತಾರೆ. ಅದೇ ನೀವು ಸುಮ್ಮನೆ ಟೆಕ್ನಿಕಲಾಗಿ ಯೋಚನೆ ಮಾಡಿ, ಏನೋ ಹೇಳ್ತಾರೆ ಅಂತಲ್ಲ, ನಿಧಾನವಾಗಿ ಯೋಚನೆ ಮಾಡಿ ನೋಡಿ. ನೀವು ಒಂದು ಆ್ಯಂಗಲಲ್ಲಿ, ಒಂದು ಸಂಸಾರ ದೃಷ್ಟಿನಲ್ಲಿ ಯೋಚನೆ ಮಾಡ್ತಿದ್ದೀರಾ. ನನಗೆ 100 ಫೋನ್ ಕಾಲ್ಸ್ ಬರುತ್ತೆ. ಕೌನ್ಸಿಲಿಂಗಲ್ಲಿ 100 ಜನರ ದುಃಖಗಳನ್ನು ನೋಡಿದ್ದೀನಿ. ಅದಕ್ಕೆ ಮೂಲ ಕಾರಣ ತಂದೆ ತಾಯಿಯರ ಅಜ್ಞಾನ, ಮೂಢನಂಬಿಕೆ, ಅಂಧಾನುಕರಣೆ. ಅಂದರೆ ಸುಮ್ಮನೆ ಏನೋ ಒಂದು ಫಾಲೋ ಮಾಡೋದು. ಅದೇ 15 ಲಕ್ಷ ರೂಪಾಯಿ ಖರ್ಚು ಮಾಡ್ತಿರಲ್ಲ, ಬರೀ ಕೇವಲ 1 ಲಕ್ಷ ಖರ್ಚು ಮಾಡಿ ಸರಳವಾಗಿ ಕುವೆಂಪುರವರ ಮಂತ್ರ ಮಾಂಗಲ್ಯ ಆ ರೀತಿ, ಅಥವಾ ನಿಮ್ಮದೇ ತೋಟ, ನಿಮ್ಮ ಮನೆಯಲ್ಲಿ ಕೇವಲ 50 ಜನ, ಗಂಡಿನ ಕಡೆ 25 ಜನ, ಹೆಣ್ಣಿನ ಕಡೆ 25 ಜನ, ಅಷ್ಟೇ 50 ಜನ ಸೇರಿ, ಯಾವುದೇ ಪೂಜೆ ಪುನಸ್ಕಾರ ಶಾಸ್ತ್ರಗಳು ಬೇಕಿಲ್ಲ. ಸರಳವಾಗಿ ಮದುವೆ ಮಾಡಿ ತಾಳಿ ಕಟ್ಟಿಸಿ ಸಬ್ ರಿಜಿಸ್ಟರ್ ಆಫೀಸರ್ ರಿಜಿಸ್ಟರ್ ಮಾಡಿಸಿ, ಆ ಉಳಿದ 14 ಲಕ್ಷ ರೂಪಾಯಿ ದುಡ್ಡನ್ನು 14 ಲಕ್ಷನೋ 10 ಲಕ್ಷನೋ 5 ಲಕ್ಷನೋ ಆ ಹುಡುಗಿ ಹೆಸರಲ್ಲಿ ಡಿಪಾಸಿಟ್ ಮಾಡಿಬಿಡಿ. ಫಿಕ್ಸೆಡ್ ಡಿಪಾಸಿಟ್ ಪೋಸ್ಟ್ ಆಫೀಸ್ನಲ್ಲೋ ಬ್ಯಾಂಕ್ನಲ್ಲೋ ಇಟ್ಬಿಡಿ. ಯಾವುದೇ ಕಾರಣಕ್ಕೂ ಆ ದುಡ್ಡನ್ನು ಮುಟ್ಟಬಾರ್ದು. ಬರತಕ್ಕಂಥ ಬಡ್ಡಿಯನ್ನು ಪ್ರತಿ ತಿಂಗಳು ಆ ಹೆಣ್ಣು ಮಗಳು ತನ್ನ ಪರ್ಸನಲ್ ಎಕ್ಸ್ಪೆನ್ಸಸ್, ಸ್ವಂತ ಖರ್ಚಿಗೆ ಉಪಯೋಗಿಸ್ಕೋಬೇಕು. ಬಟ್ಟೆ ಬೇಕಾದ್ರೆ ತಗೊಳ್ಳಿ, ಉಣ್ಣಕ್ಕೆ ತಿನ್ನಕ್ಕೆ ಉಪಯೋಗಿಸ್ಕೊಳ್ಳಿ. ದುಡ್ಡು ಸ್ವಲ್ಪ ಜಾಸ್ತಿ ಬಡ್ಡಿ ಬಂದರೆ 15 ಲಕ್ಷ 20 ಲಕ್ಷ ಇಟ್ಟಿದ್ರೆ ಮನೆ ಖರ್ಚಿಗೂ ಉಪಯೋಗಿಸ್ಕೊಳ್ಳಿ. ಅಥವಾ 3 ತಿಂಗಳು 4 ತಿಂಗಳು ಶೇಖರಣೆ ಮಾಡಿ ಚಿಕ್ಕ ಚಿನ್ನ ತಗೊಳ್ಳಿ. ಇನ್ವೆಸ್ಟ್ಮೆಂಟ್ ಪರ್ಪಸ್ಸು ಎಂಜಾಯ್ ಮಾಡಲಿ. ಅದ್ರ ಮೇಲೆ ಯಾರೂ ಕಣ್ಣಾಕ್ಬಾರ್ದು. ಕೇವಲ 50 ಜನ ಸರಳವಾಗಿ ಮದುವೆ ಮಾಡಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಕಾನೂನಾತ್ಮಕವಾಗಿ ರಿಜಿಸ್ಟರ್ ಮಾಡಿ ಆ ಹೆಣ್ಣು ಮಗಳನ್ನ ಅವ್ರ ಮನೆಗೆ ಕಳಿಸಿ. ಅವಳು ಲೈಫ್ ಲಾಂಗ್ ಖುಷಿಯಾಗಿರ್ತಾಳೆ. ಗಂಡಿನ ಹತ್ರ ಕೇಳುವ ಅವಶ್ಯಕತೆ ಇರೋದಿಲ್ಲ. ಮಧ್ಯಮ ವರ್ಗದವರು ಮನೆಯಲ್ಲಿ ಪುರುಷನ ಮೇಲೆ, ಗಂಡಿನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆವಾಗ ಅವ್ನು ಕೇಳ್ತಾರೆ, ಅವ್ನು ಕೊಡೋದಿಲ್ಲ. ಅವನದು ಯಾವುದೇ ಸಮಸ್ಯೆಗಳಿರ್ತವೆ. ಅವನಿಗೆ ಅಷ್ಟೊಂದು ಮೆಚ್ಯೂರಿಟಿ ಇರಲ್ಲ. ಸಂಘರ್ಷದಲ್ಲಿ ಒದ್ದಾಡ್ತಾ ಇರ್ತಾನೆ, ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಅರಚಾಡ್ತಾನೆ, ಕಿರಿಚಾಡ್ತಾನೆ, ದುಶ್ಚಟಗಳಿಗೆ ದಾಸನಾಗ್ತಾನೆ. ಅದೇ ಹೆಣ್ಮಗಳಿಗೊಂದು ಈ ಥರ ದುಡ್ಡಿಟ್ಟು
ನೀವು ಮಾಡಿ ಬಿಟ್ಬಿಟ್ಟಿದ್ರೆ ಸಾಕು, ಯಾರೂ ಬರಲ್ಲ ರೀ. 1-2 ದಿನ 100 ಜನ 500 ಜನ 1000 ಜನ ಸೇರಿಸ್ತೀರಾ, ಹೇ ಅಂದ್ಬಿಟ್ಟು ಕಳಿಸ್ಬಿಡ್ತೀರಾ, ಏನು ಫೋಟೋಗಳು ತಗೊಂಡು ಅಷ್ಟೇ. ನಿಮ್ಮ ಮಗಳಿಗೆ ಕಷ್ಟ ಬಂದಾಗ ಯಾರೂ ಕೂಡ ಪ್ರತಿ ತಿಂಗಳು 1000 ರೂಪಾಯಿನ ಮನಿ ಆರ್ಡ್ರ್ ಮಾಡಲ್ಲ, ದುಡ್ಡು ಕಳಿಸಲ್ಲ. ಆ ಮದುವೆ ದಿನ ಏನು ಕವರಲ್ಲ ಸ್ವಲ್ಪ ಕೊಡ್ತಾರೆ ಅಷ್ಟೇ. ಅರ್ಥ ಆಗ್ತಿದೆಯಾ? ಸೊ ಈ ದಿಶೆಯಲ್ಲಿ ಇನ್ನು ಮುಂದೆ ಯೋಚನೆ ಮಾಡಿ. ಕಾಂಪಿಟೇಷನ್ ವರ್ಲ್ಡ್ ಆಗಿದೆ, ಕೆಲಸಗಳಿಗೂ ಕಷ್ಟ. ಓಕೆ, ಚೆನ್ನಾಗಿ ಓದಿಸಿರ್ತೀರ, ಮಗಳಿಗೆ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ, ದುಡಿತಾ ಇರ್ತಾಳೆ, ಅದು ಓಕೆ. ಯಾಕೆ ಪ್ರತಿ ತಿಂಗಳು ಹಣ ಬರ್ತಾ ಇರುತ್ತೆ. ಅವರ ಜೀವನದ ಬೇರೆ, ಅಲ್ಲೂ ಕೂಡ ಬೇಕಷ್ಟು ಒತ್ತಡ ಇರೋದು. ಇನ್ನೊಂದೇನೋ ಎಪಿಸೋಡ್ನಲ್ಲಿ ಹೇಳ್ತೀನಿ. ಈಗ ಸಾಮಾನ್ಯವಾಗಿ ಮಧ್ಯಮ ವರ್ಗದ ಜನರು ಬಡವರು. ನೀವು ಶಾಸ್ತ್ರ ಬೇಕು, ಪುರಾಣಗಳು ಬೇಕು, ಅದು ಇದು ಆಳು ಮೂಳು ಏನೇನೋ ಮಾಡ್ತಿರೋ ಅವಶ್ಯಕತೆ ಇಲ್ಲ. ನಾನು ತುಂಬ ಜನ ನೋಡಿದ್ದೀನಿ. ಒಬ್ಬರು ಒಬ್ಬರಲ್ಲ, ಒಂದು 5-6 ಜನ ನಾನೇ ನೋಡಿದ್ದೀನಿ. ಆ ಮದುವೆಗಳಿಗೂ ಹೋಗಿದ್ದೀನಿ. 25 ಲಕ್ಷ 30 ಲಕ್ಷ ಖರ್ಚು ಮಾಡಿ ಆ 4-5 ಮದುವೆಗಳಿಗೆ 3 ಜನಕ್ಕೆ ಡೈವರ್ಸ್ ಆಗಿದೆ. ಮದುವೆ ಮಾಡೋದು, ತೋರಿಸೋದು, ಕಳಿಸ್ಬಿಡೋದು, ಅಲ್ಲೇನೇನೋ ಪ್ರಾಬ್ಲಮ್ಸ್ ಬರುತ್ತೆ. ಹ್ಯಾಂಡಲ್ ಮಾಡೋಕ್ಕೆ ಶಕ್ತಿ ಇರಲ್ಲ. ಹಣ ಶಕ್ತಿ ತುಂಬ ಮುಖ್ಯ. ಅರ್ಥ ಆಗ್ತಿದೆಯಾ? ಸೊ ಶಕ್ತಿ ಇದ್ದಾಗ, ಏನೋ ಸಮಸ್ಯೆಗಳು ಬಂದಾಗ, ಅಟ್ಲೀಸ್ಟ್ ದುಡ್ಡು ಅಂತ ಬಂದಾಗ ಜೀವನ ಹೇಗೋ ನಡೆದ್ಬಿಡುತ್ತೆ. ಆಕಸ್ಮಿಕವಾಗಿ ಏನಾದರೂ ಮರಣವಾದರೆ, ವಿಧವೆಯರಾದರೆ ಅಥವಾ ವಿಚ್ಛೇದನವಾದರೆ ಆ ಹೆಣ್ಮಕ್ಳ ಕಥೆ ಏನು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ಅವ್ರಿಗೇನಾದ್ರು ಮಕ್ಕಳಾಗಿದ್ದರೆ ಆ ಮಕ್ಕಳು ಸಾಕೋಕ್ಕೆ, ಅವ್ರ ಎಜುಕೇಷನ್ ಪರ್ಪಸ್ಗೆ ಒದ್ದಾಡ್ತಾರೆ ಪಾಪ. ಟೈಲರಿಂಗ್ ಮಾಡಿಕೊಂಡು ಏನೋ ಮಾಡ್ಕೊಂಡು ಕಷ್ಟಪಡ್ತಾರೆ. ಅದೇ ಅವಳ ಹೆಸರು ಒಂದಷ್ಟು ದುಡ್ಡು ಇದ್ದಿದ್ರು, ಇಂಟ್ರೆಸ್ಟ್ ಬರ್ತಾ ಇದ್ರೆ ಎಷ್ಟು ಸರಾಗಾಗುತ್ತೆ ಬದುಕು. ಕಷ್ಟ ಬರಲಿ ಅಂತ ನಾನು ಹೇಳ್ತಿಲ್ಲ, ಕಷ್ಟ ಬಂದಾಗ ಇದು ಸಹಕಾರಿ ಆಗುತ್ತೆ. 1 ದಿನದ ಖರ್ಚಿಗೆ 2 ದಿನದ ಖರ್ಚಿಗೆ 10 ಲಕ್ಷ ಮಾಡಿ ಬಿಟ್ಬಿಡ್ತೀರಲ್ಲ, ಅದ್ರ ಬದಲು ಸಿಂಪಲ್ ಮದುವೆ ಮಾಡಿ 10 ಲಕ್ಷ ಇಟ್ಟಿದ್ರೆ ಸಂಕಷ್ಟದ ಕಾಲದ ಸಹಾಯ ಆಗಲ್ವಾ? ಸಂಕಷ್ಟವಿಲ್ಲದಿದ್ದರೂ ಕೂಡ ಅವಳು ಲೈಫ್ ಲಾಂಗ್ ಸುಖವಾಗಿರಲ್ವಾ? ತಿಂಗಳಿಗೆ ಒಂದು 5,000 ಬಂದರೆ ಅವಳು ಆರಾಮಾಗಿ ಎಂಜಾಯ್ ಮಾಡ್ತಾಳೆ, ಒಳ್ಳೊಳ್ಳೆ ಬಟ್ಟೆ ತೊಗೊತಾಳೆ, ಮನೆಗೆ ತರಕಾರಿ ಹಣ್ಣು ಹಂಪಲ ತರ್ತಾಳೆ, ಗಂಡನ ಕೇಳೋಕ್ಕೆ ಹೋಗೋದಿಲ್ಲ, ಖುಷಿಯಾಗಿರ್ತಾಳೆ. ಈ ದಿಸೆಯಲ್ಲಿ ಯೋಚನೆ ಮಾಡಿ. ನಾನು ಬೇಕಾದಷ್ಟು ಸಂಸಾರಗಳನ್ನ ನೋಡಿದ್ದೀನಿ. ಕೆಲವರು ಪ್ರೀತಿಸಿ ಓಡೋದವರು ಕೋಟ್ಯಾಧಿಪತಿಗಳಾಗಿದ್ದಾರೆ. ಯಾವ ಮದುವೆನೂ ಇಲ್ಲ, ಯಾವ ಶಾಸ್ತ್ರವೂ ಇಲ್ಲ. ನನಗೆ ಗೊತ್ತಿರೋರೇ ತುಂಬ ಜನ, 1-2 ಅಲ್ಲ. ಇನ್ನೊಬ್ಬರು ಬೇಕಾದಷ್ಟು ಬರೀ ರೈತ ಸಂಘದಲ್ಲಿ ಮದುವೆ ಆದವರು ಕೋಟ್ಯಾಂತರ ರೂಪಾಯಿಂದು ಚೌಟ್ರಿ. ಅರ್ಥ ಆಗ್ತಿದೆಯಾ? ಅವ್ರಿಗೇನಿಲ್ಲ, ರೈತ ಸಂಘದಲ್ಲಿ ಸರಳ ಮದುವೆ ಆದವರು, ಈಗ ಚೌಟ್ರಿ ಇದೆ ಅವ್ರದ್ದು. ಇಂಥ ಉದಾಹರಣೆಗಳು ನನ್ನ ಹತ್ರ ಬೇಕಾದಷ್ಟಿದೆ. ಈ ಮೌಢ್ಯದಿಂದ ಹೊರಗಡೆ ಬನ್ನಿ. ಯಾವ ಶಾಸ್ತ್ರ ಪುರಾಣಗಳು ಬೇಡ. ಹಿಂದೂ ಧರ್ಮ ವಿರೋಧಿ ಅಲ್ಲ. ನಾನು ಸಾಮಾನ್ಯವಾಗಿ ಬದುಕುವ ರೀತಿಯನ್ನು ಹೇಳ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ತಾಳಿ ಕಟ್ಬಿಟ್ಟು ಒಂದು 50 ಜನಕ್ಕೆ ಊಟ ಹಾಕಿ ಕಳಿಸಿ, ಅಥವಾ ಯಾವುದಾದ್ರು ಒಂದು ಅನಾಥಾಶ್ರಮಕ್ಕೆ ಹೋಗಿ ಒಂದು 100 ಜನಕ್ಕೆ ಊಟ ಹಾಕಿ ಅಲ್ಲಿ ಮದುವೆ ಆಗಿ ಬನ್ನಿ. ಅಥವಾ ನಿಮ್ಮ ತೋಟಕ್ಕೆ ಹೋಗಿ ಹೊಲಗದ್ದೆನಲ್ಲಿ ಹಸಿರಿನ ಮಧ್ಯೆ ತಾಳಿ ಕಟ್ಟಿಸಿ, ನಿಮ್ಮ ನಂಬಿಕೆ ಇದೆ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಹೋಗಿ, ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮಾಡಿ. ಇಷ್ಟು ಸಾಕು. ಈ ದಿಶೆಯಲ್ಲಿ ಯೋಚನೆ ಮಾಡಬೇಕು. ಮನೆಯಲ್ಲಿ ಈ ಎಲ್ಲ ದುಃಖಗಳಿಗೆ ಕಾರಣ ನಿಮ್ಮ ಅಜ್ಞಾನಗಳ ಕಾರಣ. ಹಿರಿಯವರು, ತಂದೆ ತಾಯಿಗಳು ಡಿಸೈಡ್ ಮಾಡಿದ್ರೆ, ಗಂಡನ ಕಡೆಯವರು ಹೆಣ್ಣಿನ ಕಡೆಯವರು ಡಿಸೈಡ್ ಮಾಡಿದ್ರೆ ಬದುಕನ್ನು ಸರಳವಾಗಿ ಸ್ವೀಕಾರ ಮಾಡ್ಕೋಬೋದು, ಸೊಗಸಾಗಿ ಜೀವನನ ಸಾಗಿಸ್ಬೋದು. ನೀವೇನೇನೋ ಮಾಡ್ಕೊಂಡು ಇನ್ನೆಲ್ಲ ಮಾಡಿ ಒದ್ದಾಡ್ಕೊಂಡು ಹೋಗ್ತಾ ಇರ್ತೀರ. ಸಪೋಸ್ ಗಂಡಿನ ಮನೇಲಿ ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ಸ್ವಲ್ಪ ದುಡಿಮೆ ಮಾಡಿರೋ ದುಡ್ಕೊಂಡಿರ್ತಾರೆ. 2,000 3,000 5,000 ದುಡ್ಡಿರುತ್ತೆ. ಆ ದುಡ್ಡನ್ನು ನೀವು ಮಗನಿಗೆ ಕೊಡಬೇಡಿ. ಮಗ ಈಸ್ಕೊಂಡು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅವನಿಗೆ. ಅದರ ಬೆಲೆ ಗೊತ್ತಿಲ್ಲ. ಚಿಕ್ಕದಿದ್ದ ನಮ್ಮ ಅಪ್ಪ ಅಮ್ಮ ಹೇಗೆ ಸಾಕಿದ್ದಾರೆ, ಎಷ್ಟು ಖರ್ಚು ಮಾಡಿದ್ದಾರೆ, ಏನೇನು ಆಗಿದೆ ಅನ್ನತಕ್ಕಂಥ ಕೃತಜ್ಞತಾ ಭಾವ ಈಗಿನ ಮಕ್ಕಳಲ್ಲಿ ಇಲ್ಲ. ಮಗನಿಗಂತೂ ದುಡ್ಡು ಕೊಟ್ಟರೆ ಅದು ಬೆಲೆನೇ ಇಲ್ಲ. ಅದೇ ನೀವು ಒಂದು 2,000 3,000 ನೀವು ಸೊಸೆಗೆ ಕೊಡಿ, ಖರ್ಚಿಗೆ ಇಟ್ಕೊಳ್ಳೋ. ಮತ್ತು ಪ್ರತಿ ತಿಂಗಳು 2,000 3,000 ಸೊಸೆ ಕೊಡಿ. ಸೊಸೆ ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ ನೋಡಿ. ನಿಮ್ಮಲ್ಲಿ ಬಾಂಧವ್ಯ ಬರುತ್ತೆ. ಪ್ರತಿ ತಿಂಗಳು ನೀವು ಕೊಡ್ತಾ ಇರ್ತೀರ, ಮಧ್ಯೆ ಹಣ ಬಂದಾಗ ಸೊಸೆ ಕೊಡ್ತಾ ಇರ್ತಾರ, ಸೊಸೆ ಸಂಸಾರಕ್ಕೆ ಉಪಯೋಗಿಸ್ಕೊತಾ ಇರ್ತಾಳೆ. ನಿಮ್ಮಲ್ಲಿ ಬಾಂಧವ್ಯ ಬೆಸೆಯುತ್ತೆ. ಗಿವಿಂಗ್ ಇಸ್ ದ ಡಿವೈನ್ ಕ್ವಾಲಿಟಿ. ಕೊಡುವುದು ದೈವೀ ಗುಣ. ನಿಮ್ಮ ದೈವತ್ವ ಬರುತ್ತೆ, ನಿಮ್ಮ ಸುಮಧುರವಾದ ಸಂಬಂಧ ಬೆಳೆಯುತ್ತೆ. ಅವಳಿಗೆ ತನ್ನ ತಂದೆ ತಾಯಿಗಳೇ ನನ್ನ ಸಾಕ್ತಾ ಇರತಕ್ಕಂಥ ಭಾವ ಬರುತ್ತೆ. ಅತ್ತೆ ಮಾವನಾಗಿ ನೀವು ಕಾಣುವುದಿಲ್ಲ. ನೀವು ತಂದೆ ತಾಯಿ ಆಗ್ತಾರೆ, ಯಾಕೆಂದರೆ ಕೊಡ್ತಾ ಇರ್ತಾರೆ. ಸೊಸೆ ಕೊಡಿ,
ಮಗನಿಗೆ ಅದ್ರ ಬೆಲೆ ಗೊತ್ತಿರಲ್ಲ. ಆಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಹೀಗೆ ನಮ್ಮ ಸಂಸಾರದಲ್ಲಿ ಇರಬೇಕು. ಬಂದಂಥ ಸೊಸೆಯನ್ನು ಮಗಳಾಗಿ ನೋಡ್ತಕ್ಕಂಥ ಕಲೆ ಅತ್ತೆಗಿರಬೇಕು. ಅರ್ಥ ಆಗ್ತಿದೆಯಾ? ಆ ಮನೆಗೆ ಹೋದಾಗ ಎಲ್ಲೇ ಆಗಲಿ ಬದುಕನ್ನು ಸರಳವಾಗಿ ಚಿಂತನೆ ಮಾಡಿ ಮೌಢ್ಯತೆಗೆ ಒಳಗಾಗಿ ಹಣವನ್ನು ಕಳೆದುಕೊಳ್ಳಬೇಡಿ. ಈ ಮದುವೆ ಯಾಕೆ ಹೇಳ್ತೀನಿ ಅಂದರೆ, ಕುವೆಂಪುರವರು ತುಂಬ ವರ್ಷಗಳಿಂದಲೇ ಹೇಳ್ಬಿಟ್ಟಿದ್ದಾರೆ. ಮಂತ್ರಮಂಗಲ ಮಹಾನ್ ಜ್ಞಾನಿಗಳೆಲ್ಲ ಹೇಳಿದ್ದಾರೆ. ಗಾಂಧರ್ವ ವಿವಾಹ ಅಂತ ನಮ್ಮ ಪುರಾಣಗಳಲ್ಲಿ ಕೇಳಿದ್ದೀವಿ. ಮಹಾನ್ ದೊಡ್ಡ ದೊಡ್ಡ ವ್ಯಕ್ತಿ ಗಾಂಧರ್ವ ವಿವಾಹ ಅಂದ್ರೇನು? ಬರೀ ಇಬ್ಬರೇ ಮದುವೆ ಆಗೋದು ಅಲ್ವಾ? ಆ ಪದ ಕೇಳಿಲ್ವ ನೀವು? ಗಾಂಧರ್ವ ವಿವಾಹ. ದೇವಾನುದೇವತೆಗಳಲ್ಲಿ ಶ್ರೇಷ್ಠರಾದವರೇ ಕೂಡ ಆ ರೀತಿಯಾದ ಮದುವೆನಾಗಿದ್ದಾರೆ. ಅಲ್ಲಿ ಯಾರೂ ಇಲ್ಲ, ನಾನಾರು ಒಂದು 50 ಜನ ಇರಲಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಬರೀ ಇಬ್ಬರೇ, 2 ಮನಸ್ಸುಗಳು, ಗಾಂಧರ್ವ ವಿವಾಹ ಅಂತ. ಹಾಗೆ ನೀವು ಒಂದು ಸರಳವಾಗಿ ಮದುವೆ ಮಾಡಿ ಆ ಮದುವೆಯ ಖರ್ಚನ್ನು ನೀವು ಆ ಹೆಣ್ಣು ಮಗಳ ಹೆಸರಲ್ಲಿ ಡಿಪಾಸಿಟ್ ಮಾಡಿ. ಯಾವುದೇ ಕಾರಣಕ್ಕೂ ಸಾಲ ಮಾಡಿ ಬಡ್ಡಿ ಕಟ್ಟಿ ಮದುವೆ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಜನರನ್ನು ನೋಡಿದ್ದೀನಿ, ದುಃಖದಲ್ಲಿ ಮದುವೆ ಮಾಡಿ 2 ದಿನ ಖುಷಿಪಟ್ಟು ಕಳಿಸ್ಬಿಡ್ತಾರೆ. ಆಮೇಲೆ ಬಡ್ಡಿ ಕಟ್ಟಿ ಜೀವಮಾನ ಪೂರ್ತಿ ಕೊರಗ್ತಾರೆ. ಕಾಯಿಲೆಗಳು ಜಾಸ್ತಿ ಆಗ್ತಾರೆ. ಅಳಿಯ ಬಂದು ಇಲ್ಲಿ ಸಾಕೋಕ್ಕಾಗಲ್ಲ, ಮಗಳು ಬಂದು ಸಾಕೋಕ್ಕಾಗಲ್ಲ. ಯಾಕಂದ್ರೆ ಬರೀ ಕೈಲಿ ಅವಳು ಕಳಿಸ್ಬಿಟ್ಟಿರ್ತೀರ, ಸಣ್ಣ ಪುಟ್ಟ ಒಡವೆ ಮಾಡಿ ಕಳಿಸ್ಬಿಟ್ಟಿರ್ತಾರೆ. ಅದನ್ನು ಮಾರಿಬಿಟ್ಟು ಸಾಕಬೇಕು ಅಂತ ಸಾಧ್ಯತೆ ಇಲ್ಲ. ವಾಸ್ತವ ಚಿಂತನೆಯಲ್ಲಿ ಬದುಕನ್ನು ಕಟ್ಕೊಳ್ಳೋಕೆ ಪ್ರಯತ್ನ ಪಡಿ. ಅರ್ಥ ಆಗ್ತಿದೆ? ತುಂಬ ಜನ ಬರ್ತಾರೆ, ಏನೋ ಪೂಜೆ ಮಾಡಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು, ಈ ಗುರುಗಳು ಹೇಳ್ತಿದ್ದಾರೆ. ಇವು ಯಾವ ರೀತಿ ಗುರುನಪ್ಪ? ಹಿಂದೂ ವಿರೋಧಿ ಅಂತೀರಿ? ಅಲ್ಲ. ಧರ್ಮ ಅಂದರೆ ಪ್ರಕೃತಿಯನ್ನು ಸ್ವೀಕರಿಸಿ, ವಾಸ್ತವ ಸತ್ಯವನ್ನು ಸ್ವೀಕರಿಸಿ, ಸರಳವಾಗಿ ಸಹಜವಾಗಿ ಮನಸ್ಸಿನಲ್ಲಿ ಶಾಂತತೆಯನ್ನು ಕಾಪಾಡಿಕೊಳ್ಳತಕ್ಕಂಥದ್ದೇ ಧರ್ಮ ಚಿಂತನೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಂತರ್ಮುಖಿ ಸದಾ ಸುಖಿ. ಅರ್ಥ ಆಯ್ತಾ? ಥ್ಯಾಂಕ್ ಯು.